ಕಲಿನಾನ್ ಅಧರ್ಮಮಿತ್ರೇಣ ಧರೇಯಂ ಬಾಧಿತಾಧುನಾ ಸತ್ಯಂ ನಾಸ್ತಿ ತಪೌ ಶೌಚಂ ದಯಾದಾನಂ ನ ವಿದ್ಯತೆ ಉದರಂ ಭರಿಣೋ ಜೀವ ವರಾಕ ಕೂಟಭಾಷಿಣ. ಅಲ್ಲಿ ಸತ್ಯ ಇಲ್ಲ, ತಪಸ್ಸಿಲ್ಲ, ಅಲ್ಲಿ ಶುಚಿತ್ವ ಇಲ್ಲ, ದಯೆ ಇಲ್ಲ. ಯಾರನ್ನ ಎಲ್ಲರ ಹೊಡ್ತಾರೆ, ಆ ಕಡೆ ಹೋಗಿ ಆ ಕಡೆ ಅಂತ ತಳ್ಳುತ್ತಾರೆ. ಪುಣ್ಯಕ್ಷೇತ್ರಕ್ಕೆ ಹೋದರೆ ಅಲ್ಲಿ ದಾನ ಇಲ್ಲ, ಏನೂ ಇಲ್ಲ. ಅಲ್ಲಿ ಬರೀ ಹೊಟ್ಟೆ ಪಾಡಿಗೆ ಜನ ಅಲ್ಲಿ ಬದುಕ್ತಾ ಇದ್ದಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಹೊಟ್ಟೆ ಪಾಡಿಗೆ ಬದುಕ್ತಾ ಇದ್ದಾರೆ. ಜೀವಾವರಾಕಾಹ ಕೂಟಭಾಷಿಣ, ಬರೀ ಸುಳ್ಳು ಹೇಳ್ತಾರೆ, ಆಡಂಬರದ ಮಾತು ಹೇಳ್ತಾರೆ. ನೋಡಿ ಇದೇ ಸರ್ ದೇವರು, ಇಲ್ಲೇ ಅಂತ ಕೂತಿದ್ದಿದ್ದು, ದುಡ್ಡು ಹಾಕಿ ಅಲ್ಲಿ ಅಂತಾರೆ. ಇದಕ್ಕೆ ಪ್ರದಕ್ಷಿಣೆ ಮಾಡಿಬಿಡಿ, ದುಡ್ಡು ಹಾಕಿ ಅಂತಾರೆ. ಬರೀ ಪ್ರದಕ್ಷಿಣೆ ಮಾಡಿದ್ರೆ ಒಪ್ಪಲ್ಲ ಅವರು, ಯಾರೋ ಪಾಂಡಗಳಿರ್ತಾರೆ. ಸುಮಾರು ಕಡೆ ಈಗ ನಡೆಯುತ್ತೆ. ಶ್ರೀಕೃಷ್ಣ 15 ನಿಮಿಷ ಇಲ್ಲೇ ಅಂತ ಕೂತಿದ್ದು ಅಂತಾರೆ, ಇದಕ್ಕೆ ಹೇಳ್ತಾರೆ. ನಮ್ಮವ್ರು ಹೋಗ್ದೋ ಏನೋ ನೋಡಿ, ಇಲ್ಲಿ ಹೇಳ್ತಾರೆ ಅದನ್ನೇನು, ಕೂಟಭಾಷಿಣ, ಸುಳ್ಳು ಹೇಳಿಕೊಂಡು ಆ ಕ್ಷೇತ್ರದಲ್ಲಿ ಭಗವಂತನ ಸನ್ನಿಧಾನನೇ ಹೊಟ್ಟೋಗಿದೆ, ಬಹಳ ಬೇಸರ ಆಯಿತು ಅಂತ. ಇದಕ್ಕೇ ತೀರ್ಥಕ್ಷೇತ್ರಕ್ಕೆ ಹೋಗೋರು ಇಲ್ಲಿ ಭಗವಂತ ಇದ್ದಾನೆ, ಇದನ್ನು ಉಪಾಸನೆ ಮಾಡಬೇಕು ಮೊದಲು, ಇದರ ಆಧಾರದ ಮೇಲೆ ಅಲ್ಲಿ ಹೋಗಬೇಕು. ಇಲ್ಲಿರೋ ಭಗವಂತನೇ ಅಲ್ಲಿದ್ದಾನೆ, ಆದರೆ ಇಲ್ಲಿ ನಮಗೆ ನೋಡೋಕ್ಕೆ ಯೋಗ್ಯತೆ ಇಲ್ಲ, ಆತ್ಮದರ್ಶನ ಮಾಡೋ ಶಕ್ತಿ ಇಲ್ಲ ನಮಗೆ. ಹೃದಯ ಕಮಲದಿರುವಂಥ ಭಗವಂತ ನೋಡೋಕ್ಕೆ ಅಪರೋಕ್ಷ ಜ್ಞಾನ ಬೇಕು ಅಂತ ಮಹಾನ್ ಭಾವರಿದ್ದರು ಅಷ್ಟೇ. ಆ ಪುಣ್ಯಕ್ಷೇತ್ರ ಅವರ ಪಾದಧೂಳಿ ಅಲ್ಲಿರುತ್ತೆ. ಪುಣ್ಯಕ್ಷೇತ್ರಕ್ಕೆ ಹೋಗಿ ನೆನೆಸ್ಕೊಂಡು ಶ್ರದ್ಧೆಯಿಂದ ಸ್ನಾನಾದಿಗಳು ಮಾಡ್ಕೊಂಡು ಬರಬೇಕು. ಅಲ್ಲೆಲ್ಲ ನಾವು ಪುಣ್ಯ ಗಳಿಸ್ಬಿಡ್ತೀವಿ ಅಂತ ಹೇಳೋಕ್ಕೆ ಬರೋಲ್ಲ, ಸನ್ನಿಧಾನನೇ ಇಲ್ಲ ಅಂತಾರೆ. ಇದು ನಾರದ್ರು ಹೇಳಿದ್ದು, ಇದು ಎಷ್ಟು ವರ್ಷ, ಪ್ರಾಯಶಃ 4000 ವರ್ಷದ ಹಿಂದೆ. ಈಗಿನ್ನೂ ಅಧೋಗತಿಗೆ ಹೊಟ್ಟೋಗಿರುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಅಂತಂದರೆ, ನಿತ್ಯ ಉಪಾಸನೆ ಮನೇಲೇ ಮಾಡಬೇಕು. ನಿತ್ಯ ದೀಪ ಹಚ್ಚೋದು, ನಿತ್ಯ ಮನೆ ಮುಂದೆ ಸಾರಿಸೋದು, ಮನೆ ಮುಂದೆ ರಂಗೋಲಿ ಹಾಕುವಂಥದ್ದು, ತುಳಸಿಯನ್ನು ಬೆಳೆಸೋವಂಥದ್ದು, ಮನೆಯಲ್ಲಿ ನಮ್ಮ ಆಚರಣೆಗೆ ಬಂದಿರುವಂಥ ಸಣ್ಣ ಸಣ್ಣ ಸಂಪ್ರದಾಯವನ್ನು ಆಚರಣೆ ಮಾಡಬೇಕು ಶ್ರದ್ಧಾ ಭಕ್ತಿಯಿಂದ. ಇದ್ರ ಜೊತೆಗಲ್ಲಿ ಹೋದಾಗ ಫಲ ಸಿಗುತ್ತೆ. ಇದೆಲ್ಲ ಬಿಟ್ಬಿಟ್ರಲ್ಲ ಹೋಗಬಾರ್ದು. ಇದು ಅದರ ಸಾರಾಂಶ. ವಿಶೇಷವಾಗಿ ಮುಂದೆ ಆ ಯೋಗೀಶ್ವರರು ಸನಕಾದಿಗಳು ಏನು ಹೇಳೋದು ತುಂಬ ಚೆನ್ನಾಗಿದೆ. ಆ ಘಟನೆನ ಇವತ್ತು ಹೇಳಬೇಕು ಅಂತ ಇದ್ವಿ, ಅದನ್ನು ನಾಳೆಗೆ ನಾವು ಮುಂದುವರಿಸೋಣ. ನಾಳೆ ಸನಕಾದಿಗಳು ನಾರದರು ಹೇಳಿದಂಥ ವಿಚಾರಕ್ಕೆ ಬಹಳ ದೊಡ್ಡದು ಭಕ್ತಿಯ ಕಥೆ ಬರುತ್ತೆ. ಸ್ವತಃ ಭಕ್ತಿಯ 2 ಮಕ್ಕಳು, ಜ್ಞಾನ ವೈರಾಗ್ಯ, 2 ಮೂರ್ಛೆ ಹೋಗ್ಬಿಟ್ಟಿರ್ತಾರೆ. ನಾರದರು ಹೇಳ್ತಾರೆ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂದರೆ, ಬೃಂದಾವನದಲ್ಲಿ ಭಕ್ತಿ ಏನೋ ತುಂಬ ಯೌವನದಲ್ಲಿದ್ದಾಳೆ, ಅವರ ಮಕ್ಕಳು ಜ್ಞಾನ ವೈರಾಗ್ಯ ಮೂರ್ಛೆ ಹೋಗಿದ್ದಾರೆ, ವಯಸ್ಸಾಗ್ಬಿಟ್ಟಿದೆ, ಅವರಿಬ್ಬರು ಹೇಳೋಕ್ಕಾಗ್ತಿಲ್ಲ. ಬೇಕಾದಷ್ಟು ಸ್ತೋತ್ರ ಹೇಳಿದೆ, ಭಜನೆ ಹೇಳಿದೆ, ಭಗವದ್ಗೀತೆ ಹೇಳಿದೆ, ಎಲ್ಲವನ್ನೂ ಹೇಳಿದ್ರು ಕೂಡ ಅವರಿಬ್ಬರು ಹೇಳಲಿಲ್ಲ. ಅದಕ್ಕೇನು ಪರಿಹಾರ ಅಂತ ಏನೂ ಗೊತ್ತಿಲ್ಲದೆ ತಪಸ್ಸಾರು ಮಾಡೋಣ ಅಂತ ಈ ಬದ್ರಿ ತಟಕ್ಕೆ ಬಂದೆ, ನಿಮ್ಮ ದರ್ಶನ ಆಯಿತು ಅಂತ ನಾರದರು ಹೇಳ್ತಾರೆ. ಆಗ ಅವರು ಇದಕ್ಕೆ ಭಾಗವತ ಭಾಳ ಶ್ರೇಷ್ಠವಾದಂಥ ಪರಿಹಾರ ಅಂದರೆ ಭಾಗವತ. ನಾರದರೆ ಭಾಗವತ ಹೇಳಬೇಕು. ಭಾಗವತ ಯಾರು ಹೇಳ್ತಾರೆ ಅಂದಾಗ ನಾವೇ ಹೇಳ್ತೀವಿ ಅಂತೇಳಿ ಪ್ರಾರಂಭ ಮಾಡಿ ತುಂಬ ಚೆನ್ನಾಗಿದೆ. ನಾಳೆ ಘಟನೆ ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ಪ್ರಾರಂಭದಿಂದ ನಾವು ಕೆಲವಾರು ಕಥೆಗಳನ್ನು ಹೇಳೋಕ್ಕಾಗಲಿಲ್ಲ. ಮಾಸಾನಾಂ ಮಾರ್ಗಶೀರ್ಷೋಹಂ, ಭಗವದ್ಗೀತೆ ವಿಭೂತಿ ಯೋಗದಲ್ಲಿ ಕೃಷ್ಣ ಹೇಳ್ತಾನೆ ಎಲ್ಲ ವಿಶೇಷದಲ್ಲಿ, ಮಾಸಾನಾಂ ಮಾರ್ಗಶೀರ್ಷೋಹಂ, ಮಾಸಗಳಿನ ಮಾರ್ಗಶಿರ ಮಾಸ ಅಂತಾನೆ ಕೃಷ್ಣ. ಆ ವೈಭವ ಏನು ಅದನ್ನೆಲ್ಲ ನಾಳೆ ನಾವೆಲ್ಲ ಶ್ರವಣ ಮಾಡೋಣ. ಒಳ್ಳೆ ಸಜ್ಜನರೆಲ್ಲ ಬಂದಿದ್ರು, ಭಾಳ ಸಂತೋಷ. ರಾಯರ ಕೃಪೆ ಎಲ್ರಿಗೂ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಅಕ್ಷತೆ ಗೋವಿಂದ ಹರಿ ಗೋವಿಂದ, ಅಕ್ಷರ ಬ್ರಹ್ಮ ಗೋವಿಂದ, ಅಪ್ರಮೇಯನೇ ಗೋವಿಂದ, ಅಜಭವ ಸುರನುತ ಅಘನಾಶನನೇ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ದಾಸರ ಹೃದಯದಿ ಗೋವಿಂದ, ಶಾಶ್ವತ ವಾಸ ಗೋವಿಂದ, ಜಯ ಜಯ ಮಂಗಳ ಗೋವಿಂದ, ಜಯ ರಾಮ ವಿಠಲ.
ಲಕ್ಷ್ಮೀ ರಮಣ ಗೋವಿಂದ ಪ್ರೀಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ ಶ್ರೀಕೃಷ್ಣಾರ್ಪಣಮಸ್ತು.